ನನ್ನ ಮಗಳು ಆ್ಯಕ್ಚುಲಿ ವೀಸಿಂಗ್ ಇಶ್ಯೂಸ್ ಹೌದು ಹಿಂಗೇ ಎಷ್ಟೊಂದು ಸತಿ ಸೀರಿಯಸ್ಲಿ ಹೇಳ್ತೀನಿ, ಯಾಕಾದರೂ ಹುಡ್ತು ಈ ಮಗು ಅಂತಲೂ ಅಂದ್ಕೊಂಡಿದ್ದೀನಿ. ಆ್ಯಕ್ಟಿವ್ ಆದ್ಲು ನಮ್ಮ ಈ ಟ್ರೀಟ್ಮೆಂಟ್ ಕೊಟ್ಟಾಗ ಅವಳು ರಿಲ್ಯಾಕ್ಸ್ ಆಗಿಬಿಟ್ಟು ಆ್ಯಕ್ಟಿವಾಗಿ ನಡ್ಕೊಂಡು ಓಡಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಅವಳು ಒನ್ ಡೇ ಊಟ ತಿನ್ನಲ್ಲ ವೀಸಿಂಗ್ ಬಂದರೆ. ಸೊ ಎಷ್ಟು ಶಾಕಿಂಗ್ ಆಯಿತು ಅಂದರೆ, ನಾನು ಆ್ಯಕ್ಚುಲಿ MNCಯಲ್ಲಿ ಅಕೌಂಟ್ ಎಕ್ಸಿಕ್ಯೂಟಿವ್ ಆಗಿ ವರ್ಕ್ ಮಾಡ್ತಿದ್ದೆ. ತುಂಬ ಶಾಕ್ ಆಯಿತು, ಆಶ್ಚರ್ಯ, ಒಂಥರ ಇಂಟ್ರೆಸ್ಟ್ ಆಯಿತು. ಅವತ್ತಿನ ಇಲ್ಲಿ ತನಕ ನಮ್ಮ ಮನೇಲಿ ನಾವು ಒಂದು ಹಾಸ್ಪಿಟಲ್ಸ್ಗೆ ಹೋಗಿಲ್ಲ, ಒಂದು ಟ್ರೀಟ್ಮೆಂಟ್ ತೊಗೊಂಡಿಲ್ಲ, ಏನಿಲ್ಲ. ಅದೆಲ್ಲ ಸಾವಿರಾರು ಜನ ನೋಡ್ತಾ ಇದ್ದೀನಿ, ಟ್ರೀಟ್ ಮಾಡಿದ್ದೀನಿ. ಸೊ ರಿಸಲ್ಟ್ ತುಂಬ ಚೆನ್ನಾಗಿದೆ. ಅವ್ರನ್ನ ಗುಣ ಮಾಡೋದಿದೆಯಲ್ಲ ಸರ್, ಅವ್ರ ಮುಖದಲ್ಲ, ಪೇಷಂಟ್ ಮುಖದಲ್ಲಿ ಒಂದು ಖುಷಿ ನೋಡಿದಾಗ ಆ ಯೂನಿವರ್ಸ್ಗೂ ಥ್ಯಾಂಕ್ಸ್ ಹೇಳ್ತೀನಿ. ಸರ್ಗಂತೂ ಲೈಫ್ ಟೈಮ್ ಡೈಲಿ ಪೂಜೆ ಮಾಡಬೇಕಾದ್ರೆಲ್ಲ ಸರ್ ನೆನೆಸ್ಕೊತೀವಿ. ಇನ್ ಕೇಸ್ ಅವ್ರು ಈ ಟ್ರೀಟ್ಮೆಂಟ್ ಸರ್ ಕೆಲಸ ಬಿಟ್ಟು ಇದನ್ನೇ ಜಾಸ್ತಿ ಆಯಿತು ಅನ್ಸುತ್ತೆ. ದುಡ್ಡು ಅನ್ನೋದಕ್ಕಿಂತ ಇಷ್ಟಪಟ್ಟು ಮಾಡ್ಬೇಕು ಯಾವುದೇ ಆದ್ರೂ. ಪರ್ಟಿಕ್ಯುಲರ್ ಆಗಿ ಇದೇ ಥರ ವರ್ಕ್ ಆಗಿತ್ತು ಅಂತ ಗೊತ್ತಾದಾಗ ಜನರಿಗೆ ತಿಳಿಸೋ ಜವಾಬ್ದಾರಿ ನಮ್ಮದು. ತಿಳಿಸಿಲ್ಲ ಅಂದರೆ ಸ್ವಾರ್ಥ ಆಗುತ್ತೆ. ಸೊ ಹಾಗಾಗಿ ಒಂದು ಸಾಮಾಜಿಕ ಕಳಕಳಿಯಿಂದ ವಿ ಆರ್ ಡೂಯಿಂಗ್ ದಿಸ್. ಸೊ ಬಂದಂಥವ್ರು ಅಷ್ಟೂ ಜನನು ಸರ್ ಬಸವರಾಜರನ್ನ ನೋಡಿ ಕಣ್ಣು ತುಂಬಿಕೊಂಡ್ರು ಸರ್, ಮನಸ್ಸು ತುಂಬಿಕೊಂಡ್ರು. ಹಾಗೆ ಅವರು ತಮಗೆ ತಾವೇ ಕಾಯಿಲೆ ವಾಸಿ ಮಾಡಿಕೊಂಡು ಪ್ಯಾಷನೇಟ್ ಆಗಿ ಅವರೇ ಅರ್ನಿಂಗ್ ಶುರು ಮಾಡಿದ್ದಾರೆ. ಇದು ಕಲಿಕೆನೂ ಆಗ್ತಾಯಿದೆ, ಸಂಪಾದನೆಯೂ ಆಗ್ತಾಯಿದೆ ನಿಮಗೆ. ಸೊ ಎಲ್ಲಿಂದ ಬಂದಿರೋದು, ಕಲರ್ ಥೆರಪಿಗೆ ಯಾಕೆ ಜಾಯ್ನ್ ಆದರೆ, ಅದಕ್ಕೆ ಮುಂಚೆ ನೀವು ಏನು ಮಾಡ್ತಾಯಿದ್ರೆ, ಇವಾಗ ಲೈಫ್ ಹೇಗಿದೆ? ನಮಸ್ತೆ, ನನ್ನ ಹೆಸರು ಬಿಂದ್ಯಾ ಅಂತ. ನಾನು ಆ್ಯಕ್ಚುಲಿ ಬಸವಾಕಿ ಅಕಾಡೆಮಿಲಿ ಬಿಂದ್ಯಾ ಮಂಡ್ಯ ಅಂತಲೇ ಫೇಮಸ್ಸು. ನಾನು ಮಂಡ್ಯ ಡಿಸ್ಟ್ರಿಕ್ಕಿಂದ ಮದ್ದೂರು. ಸೊ ನಂದು ಓನ್ ಕ್ಲಿನಿಕ್ ಇದೆ ಮಂಡ್ಯದಲ್ಲೇ. ನಾನು ಯಾಕೆ ಜಾಯ್ನ್ ಆದೆ ಅಂತ ಹೇಳಿದ್ರೆ, ನನ್ನ ಬ್ಯಾಚವರಿಗೆಲ್ಲ ಗೊತ್ತು, ಹೊಸಬ್ರಿಗೆ ಗೊತ್ತಿಲ್ಲ. ಅಂದರೆ ನಂದೊಂದು ದೊಡ್ಡ ಸ್ಟೋರಿ ಶಾರ್ಟಾಗಿ ಹೇಳ್ತೀನಿ. ಅಂದರೆ ನನ್ನ ಮಗಳು ಆ್ಯಕ್ಚುಲಿ ವೀಸಿಂಗ್ ಇಶ್ಯೂಸ್ ಹೌದು ಅವಳು ಹುಟ್ಟಿ ಒಂದು 9 ತಿಂಗಳ ಮೇಲೆ ಸ್ಟಾರ್ಟ್ ಆಯಿತು. ಅನುಭವಿಸ್ಬಿಟ್ಟಿದ್ದೀನಿ ಅಂದರೆ ಸರ್, ಇವತ್ತಿಗೂ ನನ್ನ ಮಗಳ ಸ್ಟೇಜ್ ನೆನೆಸ್ಕೊಂಡ್ರೆ ಕಣ್ಣಲ್ಲಿ ನೀರು ಬರುತ್ತೆ. ಅವಳದು ಎಲ್ಲೇ ಹೆಂಗೆ ಅಂತ ಹೇಳಿದ್ರೆ ವೈಬ್ರೇಷನ್ ಆಗುತ್ತೆ ಅವಳು ಮಾತಾಡೋದಕ್ಕೂ. ಸೊ ಎವ್ರಿ 1 hour ನಾನು ನೆಗ್ಲೈಸೇಷನ್ ಕೊಟ್ಟಿರೋ ದಿನಗಳು ಇದೆ, ಎವ್ರಿ 1 hour. ಹೌದು. ಸೊ ಅಷ್ಟು ಅಂದರೆ ಅವಳು ಅಷ್ಟು ಇದು ವೀಸಿಂಗ್. ಹೌದು. ಸೊ ಅದಾಗ್ದೇ ನೆಬ್ಲೈಸೇಷನ್ ವರ್ಕ್ ಆಗದೇ ಆಕ್ಸಿಜನ್ಗೂ ಕರ್ಕೊಂಡು ಹೋಗಿದ್ದೀವಿ. ಸೊ ಹಿಂಗೇ ಎಷ್ಟೊಂದು ಸತಿ ಸೀರಿಯಸ್ಲಿ ಹೇಳ್ತೀನಿ, ಯಾಕಾದರೂ ಹುಡ್ತು ಈ ಮಗು ಅಂತಲೂ ಅಂದ್ಕೊಂಡಿದ್ದೀನಿ. ಸೊ ಅಷ್ಟಿದ್ದು ಎಲ್ಲ ಕಡೆ ಆಯಿತು. ನ್ಯಾಚುರೋಪತಿ, ಹೋಮಿಯೋಪತಿ ಟ್ರೀಟ್ಮೆಂಟ್, ದೊಡ್ಡ ಟ್ರೀಟ್ಮೆಂಟ್ ಎಲ್ಲ ಆಯಿತು. ಎಷ್ಟು ಅಂದರೆ ಹೇಳಿದರೆ ತಿಂಗಳಲ್ಲಿ ಅವಳು 20 ದಿನ ಸಿರಪ್ ಆದರೆ 5 ದಿನ ನೆಬ್ಲೈಸೇಷನ್. ಸೊ ಅಚಾನಕ್ಕಾಗಿ ಆ್ಯಕ್ಚುಲಿ ನಾನು ಫಸ್ಟ್ ಸೇರ್ಕೋಬೇಕಂತ ಹೇಳಿದ್ದು ಇಲ್ಲಿಗೆ ನನ್ನ ಅಕ್ಕ ದೀಕ್ಷಾ ಅಂತಿದ್ದಾಳೆ, ಅವಳು ನನ್ನ ಸೀನಿಯರ್, ಅವಳಿಲ್ಲಿ ಕಲ್ತಿದ್ದು. ಬೈ ಗಾಡ್ ಗ್ರೇಸ್ ಅವಳು ನಮ್ಮ ಮನೆಗೆ ಏನಕ್ಕೂ ಒಂದು ನನ್ನ ಮಗಳು ಹುಷಾರು ತಪ್ಪಿದ್ದಾಗ ಅವಳು ಫಸ್ಟ್ ನಾನು ನಗ್ತಿದ್ದೆ, ಅಯ್ಯೋ ಎಂತೆಂಥ ಟ್ರೀಟ್ಮೆಂಟಲ್ಲಿ ಹೋಗಲಿಲ್ಲ, ಈ ಕಲರ್ಸಲ್ಲಿ ಹೋಗುತ್ತಾ, ಸಿಂಗಲ್ ಸೀಡಲ್ಲಿ ಹೋಗುತ್ತಾ ಅಂತ. ಸೊ ಅವಳು ಆಯಿತು ನೀನು ನಮ್ಮದೇ ಇದ್ರೂ ನಾನು ಟ್ರೀಟ್ ಮಾಡ್ತೀನಿ ಮಗುಗೆ ಅಂತೇಳಿ ಟ್ರೀಟ್ ಮಾಡಿದ್ಲು. ವಿತಿನ್ 24 hours ಸೀರಿಯಸ್ಲಿ ಬಸವರಾಜ್ ಸರಿಗೆ ಇರೋ ತನಕ ಎಷ್ಟು ಥ್ಯಾಂಕ್ಸ್ ಅಲ್ಲ, ಅವ್ರ ಋಣ ಯಾವುದ್ರಲ್ಲೂ ತೀರ್ಸ್ಲಿಕ್ಕಾಗಲ್ಲ. ಅವಳು ಪಾಯಿಂಟ್ ಹಾಕಿ ವಿತಿನ್ 24 hours ಯಾವುದೇ ರೀತಿಯಾದಂತಹ ಟ್ರೀಟ್ಮೆಂಟ್ ಇಲ್ಲದೇ ನನ್ನ ಮಗಳು ನ್ಯಾಚುರಲ್ ಉಸಿರು ಎಳಿತಿದ್ದವಳು ನಾರ್ಮಲ್ ಸ್ಟೇಜಿಗೆ ಬಂದಳು. ಆ್ಯಂಡ್ ಪ್ರತಿ ಸತಿ ನಾನು ನೆಬ್ಲೈಸೇಷನ್ ಕೊಡಬೇಕಾದ್ರೆಲ್ಲ ಅವಳು ಸುಸ್ತಾಗಿ ನಡುಗ್ತಿದ್ಲು. ನಡಿಲಿಕ್ಕೆ ಇಲ್ಲಿಂದ ಅಲ್ಲಿ ತನಕ ನಡುಗ್ತಿದ್ಲು. ಆ್ಯಕ್ಟಿವ್ ಆದ್ಲು. ನಮ್ಮ ಈ ಟ್ರೀಟ್ಮೆಂಟ್ ಕೊಟ್ಟಾಗ ಅವಳು ರಿಲ್ಯಾಕ್ಸ್ ಆಗಿಬಿಟ್ಟು ಆ್ಯಕ್ಟಿವಾಗಿ ನಡ್ಕೊಂಡು ಓಡಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಅವಳು ಒನ್ ಡೇ ಊಟ ತಿನ್ನಲ್ಲ ವೀಸಿಂಗ್ ಬಂದರೆ. ಸೊ ಎಷ್ಟು ಶಾಕಿಂಗ್ ಆಯಿತು ಅಂದರೆ, ನಾನು ಆ್ಯಕ್ಚುಲಿ MNCಯಲ್ಲಿ ಅಕೌಂಟ್ ಎಕ್ಸಿಕ್ಯೂಟಿವ್ ಆಗಿ ವರ್ಕ್ ಮಾಡ್ತಿದ್ದೆ. ತುಂಬ ಶಾಕ್ ಆಯಿತು, ಆಶ್ಚರ್ಯ, ಒಂಥರ ಇಂಟ್ರೆಸ್ಟ್ ಆಯಿತು. ಎಷ್ಟು ದುಡಿದ್ರೂ ನಾವು ಆರೋಗ್ಯಕ್ಕೆ ಸುರಿಬೇಕು, ಆರೋಗ್ಯಕ್ಕೋಸ್ಕರ ಭಾರಿ ಕಷ್ಟಪಡ್ತೀವಿ, ಮತ್ತು ಸುರಿದ್ರೂ ಸಿಗಲ್ಲ. ಎಷ್ಟು ಲಕ್ಷ ಖರ್ಚು ಮಾಡಿದ್ರು ಏನಕ್ಕಿದು ಕಲಿಬಾರ್ದು ಅಂತ ಇಂಟ್ರೆಸ್ಟ್ ಆಯಿತು. ಆಮೇಲೆ ನನ್ನ ಅಕ್ಕ ಎಲ್ಲ ಇನ್ಫಾರ್ಮೇಷನ್ ಕೊಟ್ಟಳು, ಈ ಥರ ನೆಕ್ಸ್ಟ್ ಕೋರ್ಸ್ ಇದೆ ಸರಿ ಅಂತ. ಸೊ ಅವಳು ಹೇಳಿ ನೆಕ್ಸ್ಟ್ ಡೇಗೆ ನಾನು ಕೋರ್ಸಿಗೆ ಜಾಯ್ನ್ ಆದೆ. ಸೊ ಅವತ್ತಿನ ಇಲ್ಲಿ ತನಕ ನಮ್ಮ ಮನೇಲಿ ನಾವು ಒಂದು ಹಾಸ್ಪಿಟಲ್ಸ್ಗೆ ಹೋಗಿಲ್ಲ, ಒಂದು ಟ್ರೀಟ್ಮೆಂಟ್ ತೊಗೊಂಡಿಲ್ಲ, ಏನಿಲ್ಲ. ತುಂಬ ಚೆನ್ನಾಗಿದ್ದೀವಿ ನಾವಾಗಲಿ, ನಮ್ಮ ಅಕ್ಕಪಕ್ಕದ ಮನೆಯವರು, ನಮ್ಮ ರಿಲೇಷನ್ಸು. ಆ್ಯಂಡ್ ಸರ್ ದಯೆಯಿಂದ ಇವತ್ತು ನಾನು 10 ಜನ, 100 ಸಾವಿರಾರು ಜನ ನೋಡ್ತಾ ಇದ್ದೀನಿ, ಟ್ರೀಟ್ ಮಾಡಿದ್ದೀನಿ. ಸೊ ರಿಸಲ್ಟ್ ತುಂಬ ಚೆನ್ನಾಗಿದೆ. ಸಕ್ಕತ್ತಂದರೆ ಒಬ್ಬೊಬ್ರಿಗೆ ನಾನು ಪಾಯಿಂಟ್ ಹಾಕಿ 10 ನಿಮಿಷ ತೆಗೆಯೋದ್ರೊಳಗಡೆ ಬೆಟರ್ ಅನಿಸಿರುತ್ತೆ. ಮೇಡಮ್ 3 ವರ್ಷದಿಂದ ಇತ್ತು, 6 ವರ್ಷದಿಂದ, ನಂಗೆ 20 ವರ್ಷ 30 ವರ್ಷದಿಂದ ಇತ್ತು ಅಂತ ಹೇಳ್ತಾರೆ. ಅದೊಂದು ಅವ್ರನ್ನ ಗುಣ ಮಾಡೋದಿದೆಯಲ್ಲ ಸರ್, ಅವ್ರ ಮುಖದಲ್ಲ, ಪೇಷಂಟ್ ಮುಖದಲ್ಲಿ ಒಂದು ಖುಷಿ ನೋಡಿದಾಗ ಎಲ್ಲ ದೇವರ ಆಶೀರ್ವಾದ ಸಿಕ್ತಂಗೆ ಫೀಲ್ ಆಗುತ್ತೆ. ಸೀರಿಯಸ್ಲಿ ಹೌದು ಸರ್, ಅದೆಲ್ಲ
ಅದಕ್ಕೆ ಯೂನಿವರ್ಸ್ ಕನೆಕ್ಟ್ ಮಾಡುತ್ತೆ. ಅದಕ್ಕೆ ಸರ್ನ ನಾನು ಮೀಟ್ ಮಾಡಬೇಕು, ನೀವು ನಾನು ಮೀಟ್ ಮಾಡಬೇಕಂದ್ರೆ ಎಲ್ಲ ಯೂನಿವರ್ಸಲ್ ಕನೆಕ್ಷನ್ ಸರ್. ಸೊ ಆ ಯೂನಿವರ್ಸ್ಗೂ ಥ್ಯಾಂಕ್ಸ್ ಹೇಳ್ತೀನಿ. ಸರ್ಗಂತೂ ಲೈಫ್ ಟೈಮ್ ಡೈಲಿ ಪೂಜೆ ಮಾಡಬೇಕಾದ್ರೆಲ್ಲ ಸರ್ ನೆನೆಸ್ಕೊತೀವಿ. ಇನ್ ಕೇಸ್ ಅವ್ರು ಈ ಟ್ರೀಟ್ಮೆಂಟ್ ಹ್ಞೂ ಸರ್, ಕೆಲಸ ಬಿಟ್ಟು ಇದನ್ನೇ ಜಾಸ್ತಿ ಆಯಿತು ಅನ್ಸುತ್ತೆ. ದುಡ್ಡು ಅನ್ನೋದಕ್ಕಿಂತ ಇಷ್ಟಪಟ್ಟು ಮಾಡ್ಬೇಕು ಯಾವುದೇ ಆದ್ರೂ. ಸೊ ಕೆಲಸ ಜೀವನಕ್ಕೆ ಮಾಡ್ತಾಯಿದ್ವಿ, ಈಗಿದು ಖುಷಿಪಟ್ಟು ಮಾಡ್ತಾಯಿದ್ದೀವಿ. ಒಂದು ಜೀವನನೂ ನಡೀತಿದೆ, ಸಮಾಜದಲ್ಲಿ ಒಳ್ಳೆ ಹೆಸರು, ಒಳ್ಳೆ ಗೌರವ ಮತ್ತು ಆರೋಗ್ಯವಂತ ಸಮಾಜ ಕಟ್ತಿದ್ದೀನಿ ಅನ್ನೋ ಒಂದು ಸಮಾಧಾನ. ಯಾಕಂದರೆ ಈಗ ನೋವಲ್ಲಿ ನರಳ್ದಿರೋನ್ನ ನೋಡಲಿಕ್ಕಾಗಲ್ಲ. ಆ ನೋವು ನಿವಾರಣೆ ಮಾಡಿದಾಗ ಅವರು ಖುಷಿಯಿಂದ ನಮಗೆ ಹೇಳ್ತಾರಲ್ಲ, ಇಷ್ಟು ವರ್ಷದಿಂದ ಇದ್ವಿ ನೀ ಮೇಡಮ್, ಒಂದು ಮೆಂತ್ಯ ಕಾಳಲ್ಲಿ ನೀವು ಕ್ಲಿಯರ್ ಮಾಡಿದ್ರಿ, ಒಂದು ಕಲರ್ ಸ್ಕೆಚ್ ಪೆನ್ ಕ್ಲಿಯರ್ ಮಾಡಿದ್ರಿ ಅಂದಾಗ ಅವ್ರು ಹೇಳ್ತಾರೆ ಕ್ಲಿಯರ್ ಆಯಿತು, ದೇವ್ರು ನೀನು ಚೆನ್ನಾಗಿಟ್ಟಿರಲಿ ತಾಯಿ. ನಂದು ಮಂಡ್ಯ ಹಳ್ಳಿಗಳ ಜನ ಜಾಸ್ತಿ, ನನಗೆ ಆ ಹಳ್ಳಿಯವ್ರ ಮಾತು ಕೇಳಲಿಕ್ಕೆ ತುಂಬ ಖುಷಿ ಆಗುತ್ತೆ. ಏನು ಪ್ರೋಟೋಕಾಲ್ ಬೇಕು ಸರ್? ಸೊ ನಿಮ್ಗೆ ಇನ್ ಕೇಸ್ ಭುಜ ಏನಾರು ನೋವಿತ್ತು ಅಂತ ಹೇಳಿದ್ರೆ ಕೈಯಲ್ಲಿ ಇಲ್ಲಿ LI4 ಅಂತ ಬರ್ತದೆ, ಇವತ್ತೊಂದು 15-20 ಸತಿ ಒತ್ಕೊಳ್ಳಿ. ಬೆಟರ್ ಅನ್ಸನ್ಸಿದ್ರೆ 3 ದಿನ ಆದ್ರೆ ಮತ್ತೆ ಓದ್ತಿ. ಆದರೆ ಮೋಷನ್ ಟೈಟ್ ಆಗುತ್ತೆ. ಮೋಷನ್ ಟೈಟ್ ಆಗ್ತಿದೆ ಅಂದರೆ ಸ್ಟಾಪ್ ಮಾಡಿ. ಅದ್ರ ಜೊತೆಗೆ ಇನ್ ಕೇಸ್ ಕಿಡ್ನಿ ಏನಾದರೂ ಸ್ಟೋನ್ ಇತ್ತು ಅಂತ ಹೇಳಿದ್ರೆ ನಿಮ್ಮ ಕಾಲು ಮಂಡಿ ಹಿಂದೆ K10 ಅಂತ ಪಾಯಿಂಟ್ ಬರುತ್ತೆ. ವಾರದಲ್ಲಿ ಒಂದೊಂದು ಸತಿ ಒಂದು 3-4 ವಾರ ಓದ್ತಿ, ಕಿಡ್ನಿ ಸ್ಟೋನ್ ಕ್ಲಿಯರ್ ಆಗುತ್ತೆ. ಇದು ನನ್ನ ಓನ್ 3-4 ವರ್ಷದ ಎಕ್ಸ್ಪೀರಿಯೆನ್ಸು. ರಿಸಲ್ಟ್ ಬರುತ್ತೆ. ಕಿಡ್ನಿ ಸ್ಟೋನ್ ಇರೋರಂತೂ K10 ಹೊತ್ತು ನೋಡಿ ಆರಾಮಾಗಿ ನಿಮಗೆ ವಿತೌಟ್ ಆಪರೇಷನ್ನು ಕಿಡ್ನಿ ಸ್ಟೋನ್ ಕ್ಲಿಯರ್ ಆಗುತ್ತೆ. ಭುಜ ನೋವು, ಸ್ನೀಸಿಂಗು, ಮೋಷನ್ ಪ್ರಾಬ್ಲಮ್ ಇರೋರೆಲ್ಲ ಈ ಕೈಯಲ್ಲಿ ಈ ಪಾಯಿಂಟ್ LI4 ಅಂತ ಹೇಳ್ತೀವಿ, ಒಂದು 20 ಸತಿ ಎರಡೂ ಕೈಯಲ್ಲಿ ಒತ್ತಿ ಎಲ್ಲ ಕ್ಲಿಯರ್ ಆಗುತ್ತೆ. ಕಲರ್ ಥೆರಪಿ ನಿಮ್ಮ ಮೋಷನ್ ಕ್ಲಿಯರ್ ಆಗಲಿಲ್ಲ ಅಂತ ಹೇಳಿದ್ರೆ ಬಲಗಡೆ ಕಿರುಬೇಳು ಮೊದಲನೇ ಗೆರೆಗೆ ಕಡು ನೀಲಿ ಬಣ್ಣ ಹಚ್ತಾ ಬನ್ನಿ. ಒಂದು 10 ದಿನ 15 ದಿನ ಹಚ್ತಾ ಬನ್ನಿ. ಸೊ ನಿಮ್ಮ ಮೋಷನ್ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ಅಥವಾ ಟೈಟ್ ಇದೆ ಅಂತನೋರು ಗ್ರೀನ್ ಹಾಕ್ತಾ ಬನ್ನಿ. ಅದ್ರ ಬಿಟ್ಟು ನಿಮಗೆ ಕಾಲುರಿ ಅದು ಇತ್ತು, ಕಾಲು ಜೋಮ್ ಇತ್ತು ಅಂತ ಹೇಳಿದ್ರೆ ಕಾಲು ಜೋಮ್ ಇತ್ತು ಅನ್ನೋರು ಬಲಗಡೆ ಕೈ ಉಂಗುರದ ಬೆರಳು ಕೊನೆಯ ಗಿಣ್ಣಿಗೆ ಕೇಸರಿ ಕಲರ್ ಆರೆಂಜ್ ಹಾಕ್ತಾ ಬನ್ನಿ. ಇಲ್ಲ ಕಿಡ್ನಿ ಸ್ಟೋನಿಗೆ ನಂಗೆ ಅವ್ರು ಪ್ರೆಷರ್ ಮಾಡೋದು ನಮ್ಮ ಏನಾರು ಹಳ್ಳಿಯವ್ರು ನಂಗೆ ಅಲ್ಲೆಲ್ಲ ಒತ್ತೋದು ಗೊತ್ತಾಗಲ್ಲಮ್ಮ ಅಂತ ಹೇಳಿದ್ರೆ ಬಲಗಡೆ ಕೈ ಈ ನಿಮ್ಮ ತೋರು ಬೆರಳು ಕೊನೆಯ ಗಿಣ್ಣಿಗೆ ಹಸಿರು ಬಣ್ಣ ದಿನ ಹಚ್ತಾ ಬನ್ನಿ. ಫ್ಯೂ ವೀಕ್ಸ್, ಸ್ವಲ್ಪ ವಾರಗಳಲ್ಲೇ ನಿಮಗೆ ಕಿಡ್ನಿ ಸ್ಟೋನ್ ಕ್ಲಿಯರ್ ಆಗುತ್ತೆ. ರಿಸಲ್ಟ್ ತುಂಬ ಚೆನ್ನಾಗಿದೆ ಸರ್, ಹಾಕಿ ರಿಸಲ್ಟ್ ಗೊತ್ತಾಗುತ್ತೆ. ಥ್ಯಾಂಕ್ ಯು ಮೇಡಮ್. ಸೊ ಕಲರ್ ಥೆರಪಿ ನಮ್ಮ ರೈಟ್ ನ್ಯೂಸಲ್ಲಿ ನೋಡ್ತಾ ಇದ್ದೀರಾ? ಹಾಂ ಸರ್, ನೋಡ್ತಾ ಇದ್ದೀನಿ, ವೀಡಿಯೋಸ್ ಎಲ್ಲ ನೋಡ್ತಾ ಇರ್ತೀವಿ. ತುಂಬ ಚೆನ್ನಾಗಿ ಬರ್ತಿದೆ. ನೀವು ಜನಗಳಿಗೆ ತುಂಬ ಸ್ಪ್ರೆಡ್ ಮಾಡಲಿಕ್ಕೆ, ಜನಗಳಿಗೆ ತಲುಪಿಸ್ಲಿಕ್ಕೆ ನೀವು ಒಂದು ಸಹಾಯ ಮಾಡ್ತಿದ್ದೀರಾ. ತುಂಬ ಥ್ಯಾಂಕ್ಸ್ ಅಂತಲೇ ಹೇಳ್ತೀನಿ. ಹಾಂ, ಮುಂದುವರಿಸಿ ಸರ್. ಹೌದು, ಮುಂದುವರಿಸಿ. ಹೌದು, ಯಾಕಂದರೆ ಇವತ್ತಿನ ಜನಗಳಿಗೆ ನಾವು ಪ್ರತಿ ಮನೆಗೆ ಹೋಗಿ ನಾವು ಹೇಳಲಿಕ್ಕಾಗಲ್ಲ. ಇವತ್ತು ಸೋಷಿಯಲ್ ಮೀಡಿಯಾ, ಹೌದು, ಸೋಷಿಯಲ್ ಮೀಡಿಯಾ ಎಷ್ಟು ಇವತ್ತು ಬೆಳೆದಿದೆ ಅಂತ ಹೇಳಿದ್ರೆ, ಇವತ್ತು ನಾನು ಏನೋ ನಮ್ಮ ಊರಲ್ಲಿ ಗುರುತಿಸ್ಕೊತಿದ್ದೀನಿ ಅಂತ ಹೇಳಿದ್ರೆ ಅದು ಸರ್ ಸ್ಟೇಜಿಂದಾನೆ, ಒಂದು ಮಾಧ್ಯಮದಿಂದಾನೆ. ನಾನು ಇವತ್ತು ಹಿಂದಿನ ದಿನಗಳಲ್ಲಿ ಕ್ಲಾಸ್ ಮಾಡ್ತಿದ್ದೆ ಸರ್ ಹತ್ರ. ಇವತ್ತಿಗೂ ಇಲ್ಲಿ ಒಬ್ಬರು ಕೇಳ್ತಾರೆ, ಬಿಂದ್ಯಾ ಮೇಡಮ್ ಮಂಡ್ಯದಿಂದಲ್ಲ, ನಿಮ್ಮ ಕ್ಲಾಸ್ ಚೆನ್ನಾಗಿತ್ತು, ತಲೆನೋವು ಕ್ಲಾಸ್ ಚೆನ್ನಾಗಿತ್ತು, ಈ ಕ್ಲಾಸ್ ಚೆನ್ನಾಗಿತ್ತು ಅಂತೇಳಿ. ಸೊ ಮಾಧ್ಯಮ ತುಂಬ ಮುಖ್ಯ ಇವತ್ತಿನ ದಿನಗಳಲ್ಲಿ. ಇದರಲ್ಲೇ ನಾವು ಜನಗಳನ್ನ ರೀಚ್ ಮಾಡೋಕ್ಕಾಗೋದು.